ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಬನ್ನಿ, ಇವತ್ತು ನಾವು ಭಾರತದ ಜೀವನಾಡಿ ಅಂತಾನೆ ಕರೆಯೋ ಗಂಗಾ ನದಿಯ ಒಂದು ಅದ್ಭುತ ಪಯಣದಲ್ಲಿ ಜೊತೆಯಾಗೋಣ. ಹಿಮಾಲಯದ ತುತ್ತ ತುದಿಯಿಂದ ಶುರುವಾಗಿ ವಿಶಾಲವಾದ ಬಂಗಾಳ ಕೊಲ್ಲಿಯನ್ನ ಸೇರೋವರೆಗಿನ ಈ ಮಹಾನದಿಯ ಕಥೆ ನಿಜಕ್ಕೂ ಕುತೂಹಲಕಾರಿ. ನೋಡಿ, ನಾವು ಶುರು ಮಾಡೋಕ್ ಮುಂಚೆ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ನಾವಿವತ್ತು ಮಾತಾಡ್ತಿರೋದು ಕೇವಲ ಒಂದು ನದಿಯ ಬಗ್ಗೆ ಅಲ್ಲ. ಕೋಟ್ಯಾಂತರ ಭಾರತೀಯರ ಪಾಲಿಗೆ ಗಂಗೆ ಅಂದ್ರೆ ಅದು ಜೀವ ಕೊಟ್ಟ ತಾಯಿ, ಅವರ ಪಾಲಿನ ಗಂಗಾ ಮಾತೆ. ಇದೇ ಭಾವನೆ ಇದೆಯಲ್ಲ, ಇದೇ ಗಂಗೆಯನ್ನ ಜಗತ್ತಿನ ಬೇರೆಲ್ಲ ನದಿಗಳಿಗಿಂತ ತುಂಬನೇ ವಿಭಿನ್ನವಾಗಿಸೋದು. ಹಾಗಿದ್ರೆ ನಮ್ಮ ಈ ಚರ್ಚೆಯ ಮೊದಲ ಭಾಗದಲ್ಲಿ ಗಂಗೆಯ ಎರಡು ಪ್ರಮುಖ ಮುಖಗಳನ್ನ ನೋಡೋಣ. ಒಂದು, ಲಕ್ಷಾಂತರ ಜನರ ಬದುಕಿಗೆ ಆಧಾರವಾಗಿರೋ ಜೀವದಾಯಿನಿ. ಇನ್ನೊಂದು, ಎಲ್ಲರೂ ಕೈಮುಗಿದು ಪೂಜೆ ಮಾಡೋ ದೈವ ಸ್ವರೂಪಿಣಿ. ಗಂಗೆಯ ಪಯಣ ಶುರುವಾಗೋದು ಉತ್ತರಾಖಂಡ್ನಿಂದ. ಅಲ್ಲಿಂದ ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್ ಮೂಲಕ ಹರಿದು ಕೊನೆಗೆ ಪಶ್ಚಿಮ ಬಂಗಾಳವನ್ನ ತಲುಪುತ್ತೆ. ಅಂದ್ರೆ ಈ 5 ದೊಡ್ಡ ರಾಜ್ಯಗಳನ್ನ ದಾಟಿ ಹೋಗುತ್ತೆ. ಇದೆಂದಾನೆ ಇದು ಭಾರತದ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಭೂಪಟದಲ್ಲಿ ಎಷ್ಟು ಮುಖ್ಯವಾದ ಸ್ಥಾನ ಪಡೆದಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಸರಿ, ಈಗ ನೇರವಾಗಿ ಗಂಗೆಯ ಮೂಲಕ್ಕೂ ಹೋಗೋಣ. ಹಿಮಾಲಯದ ಎತ್ತರದ ಹಿಮದಿಂದ ಆವೃತವಾದ ಆ ಪವಿತ್ರ ಶಿಖರಗಳಲ್ಲಿ ಈ ಮಹಾನದಿ ಹೇಗೆ ಹುತ್ತುಕೊಳ್ಳುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಗಂಗೋತ್ರಿ ಹಿಮನದಿಯಿಂದ ಹುಟ್ಟೋ ನದಿಯ ನಿಜವಾದ ಹೆಸರು ಭಾಗೀರಥಿ. ಮುಂದೆ ದೇವಪ್ರಯಾಗ ಅನ್ನೋ ಜಾಗದಲ್ಲಿ ಇದು ಅಲಕನಂದಾ ನದಿಯ ಜೊತೆ ಸೇರಿದ ಮೇಲೆಯೇ ಅದಕ್ಕೆ ಗಂಗಾ ಅನ್ನೋ ಹೆಸರು ಬರೋದು. ಸೊ ಇದು ಕೇವಲ 2 ನದಿಗಳ ಸಂಗಮ ಅಲ್ಲ, ಅದೊಂದು ಪವಿತ್ರ ಮಿಲನ ಅಂತಾನೆ ಹೇಳ್ಬೋದು. ಹಿಮಾಲಯದ ಪರ್ವತಗಳಿಂದ ಇಳಿದು ಬಂದ ಮೇಲೆ ಗಂಗೆ ಭಾರತದ ವಿಶಾಲವಾದ ಫಲವತ್ತಾದ ಬಯಲು ಪ್ರದೇಶವನ್ನ ಪ್ರವೇಶಿಸುತ್ತಾಳೆ. ಇದನ್ನೇ ಭಾರತದ ಹೃದಯಭೂಮಿ ಅಂತ ಕರೆಯೋದು. ಇಲ್ಲಿಂದ ಶುರುವಾಗುತ್ತೆ ನೋಡಿ ಗಂಗೆಯ ಅಸಲಿ ಪಯಣ. ಗಂಗೆಯ ಒಟ್ಟು ಉದ್ದ ಊಹಿಸೋಕಾಗತ್ತಾ? ಸುಮಾರು 2525 ಕಿಲೋಮೀಟರ್. ಇದು ಭಾರತದ ಅತಿ ಉದ್ದದ ನದಿಗಳಲ್ಲಿ ಒಂದಾಗಿದೆ. ಈ ಸಂಖ್ಯೆಯನ್ನ ಕೇಳಿದ್ರೇನೆ ಸಾಕು, ಅದರ ಪಯಣ ಎಷ್ಟು ದೊಡ್ಡದು, ಎಷ್ಟು ಮಹತ್ವದ್ದು ಅಂತ ಗೊತ್ತಾಗುತ್ತೆ. ಇನ್ನು ಗಂಗೆಯ ಜಲಾನಯನ ಪ್ರದೇಶ, ಅಂದ್ರೆ ಗಂಗೆಗೆ ನೀರು ಬಂದು ಸೇರುವ ಇಡೀ ಏರಿಯಾ ಬರೋಬ್ಬರಿ 8.6 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ದೊಡ್ಡದು. ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ಪ್ರದೇಶಗಳಲ್ಲಿ ಇದೂ ಒಂದು. ಅಂದ್ರೆ ಕೋಟ್ಯಾಂತರ ಜನರ ಬದುಕನ್ನ ಈ ನದಿ ಪೋಷಿಸ್ತಿದೆ. ಗಂಗೆ ತನ್ನ ಪಯಣದಲ್ಲಿ ಒಂಟಿಯಾಗಿ ಹರಿಯೋದಿಲ್ಲ. ಘಾಗ್ರಾ, ಗಂಡಕ್, ಕೋಸಿಯಂಥ ಅನೇಕ ನದಿಗಳು ಎಡಭಾಗದಿಂದ ಬಂದು ಸೇರಿದ್ರೆ, ಯಮುನಾ ಮತ್ತು ಸೊನ್ ನದಿಗಳು ಬಲಭಾಗದಿಂದ ಬಂದು ಸೇರ್ತವೆ. ಅದರಲ್ಲೂ ಯಮುನಾ ಗಂಗೆಯ ಅತಿ ದೊಡ್ಡ ಮತ್ತು ಪ್ರಮುಖ ಉಪನದಿ. ಈ ಎಲ್ಲಾ ನದಿಗಳು ಸೇರಿಯೇ ಗಂಗೆಯನ್ನ ಒಂದು ಮಹಾನದಿಯಾಗಿ ರೂಪಿಸೋದು. ಗಂಗಾ ನದಿ ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಭಾರತದ ಜೀವಾಳ. ಅದರ ಫಲವತ್ತಾದ ನೆಲದಲ್ಲಿ ನಡೀತಿರೋ ಕೃಷಿಯಿಂದ ಹಿಡಿದು ರಾಷ್ಟ್ರೀಯ ಜಲಮಾರ್ಗವಾಗಿ ನಡೆಯೋ ಸಾರಿಗೆ ಮತ್ತೆ ಜಲವಿದ್ಯುತ್ ಉತ್ಪಾದನೆ, ಹೀಗೆ ಪ್ರತಿಯೊಂದರಲ್ಲೂ ಗಂಗೆಯ ಕೊಡುಗೆ ನಿಜಕ್ಕೂ ಅಪಾರ. ಗಂಗೆಯ ದಡದಲ್ಲಿ ಭಾರತದ ಎಷ್ಟೋ ಪ್ರಮುಖ ನಗರಗಳು ಬೆಳೆದು ನಿಂತಿವೆ. ಹರಿದ್ವಾರದಲ್ಲಿ ಗಂಗೆ ಪರ್ವತದಿಂದ ಮೈದಾನಕ್ಕೆ ಇಳಿದು ಬರ್ತಾಳೆ. ಪ್ರಯಾಗ್ರಾಜ್ನಲ್ಲಿ ಯಮುನೆಯ ಜೊತೆ ಸಂಗಮವಾಗ್ತಾಳೆ. ವಾರಾಣಸಿಯಲ್ಲಂತೂ ಅತ್ಯಂತ ಪವಿತ್ರ ರೂಪವನ್ನೇ ತಾಳುತ್ತಾಳೆ. ಪಾಟ್ನಾದಂಥ ಐತಿಹಾಸಿಕ ನಗರಗಳಿಗೂ ಗಂಗೆಯೇ ಸಾಕ್ಷಿ. ಸರಿ, ಈಗ ನಾವು ಗಂಗೆಯ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ಗಂಗೆ ಸಾಗರವನ್ನ ಸೇರಿ ಜಗತ್ತಿನ ಅತಿದೊಡ್ಡ ನದಿ ಮುಖಜ ಭೂಮಿಯನ್ನ ಅಂದ್ರೆ ಡೆಲ್ಟಾವನ್ನ ಸೃಷ್ಟಿಸುತ್ತೆ. ಸುಂದರಬನ್ಸ್ ಡೆಲ್ಟಾ ನಿಜಕ್ಕೂ ಒಂದು ನೈಸರ್ಗಿಕ ಅದ್ಭುತ. ಗಂಗೆ ಇಲ್ಲಿ ಸಮುದ್ರ ಸೇರುವಾಗ ಜಗತ್ತಿನ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡನ್ನೇ ಸೃಷ್ಟಿಸಿದೆ. ಪ್ರಪಂಚದಲ್ಲಿ ಫೇಮಸ್ ಆಗಿರೋ ರಾಯಲ್ ಬೆಂಗಾಲ್ ಟೈಗರ್ಗಳ ಮನೆಯೂ ಇದೆ. ಇಲ್ಲಿಗೆ ಗಂಗೆಯ ಭೌತಿಕ ಪಯಣ ಒಂದು ರೀತಿ ಮುಕ್ತಾಯವಾದಂತೆ. ಆದ್ರೆ ಇಷ್ಟೆಲ್ಲ ಮಹತ್ವ ಇರೋ ಗಂಗೆ ಇವತ್ತು ತೀವ್ರ ಸಂಕಷ್ಟದಲ್ಲಿದೆ. ಪವಿತ್ರತೆಯ ಸಂಕೇತವಾಗಿರೋ ಈ ನದಿ ಇವತ್ತು ಎದುರಿಸ್ತಿರೋ ಸಮಸ್ಯೆಗಳಾದ್ರೂ ಏನು ನೋಡೋಣ ಬನ್ನಿ. ನಿಜಕ್ಕೂ ಬೇಸರದ ಸಂಗತಿಯೆಂದ್ರೆ ಗಂಗೆ ಇವತ್ತು ಒಂದಲ್ಲ ಎರಡಲ್ಲ ಹಲವಾರು ಸವಾಲುಗಳನ್ನ ಎದುರಿಸ್ತಿದೆ. ನಗರಗಳಿಂದ ಬಂದು ಸೇರೋ ತ್ಯಾಜ್ಯ, ಫ್ಯಾಕ್ಟರಿಗಳಿಂದ ಬರೋ ಕೆಮಿಕಲ್ ನೀರು, ನೀರಿನ ಅತಿಯಾದ ಬಳಕೆ, ಎಲ್ಲೆಲ್ಲೂ ಕಾಣೋ ಪ್ಲಾಸ್ಟಿಕ್, ಈ ಎಲ್ಲಾ ಸಮಸ್ಯೆಗಳು ಸೇರಿ ಈ ಪವಿತ್ರ ನದಿಯ ಅಸ್ತಿತ್ವಕ್ಕೆ ಕುತ್ತು ತಂದಿವೆ. ಆದ್ರೆ ಇನ್ನೂ ಎಲ್ಲವೂ ಕೈಮೀರಿ ಹೋಗಿಲ್ಲ. ಗಂಗೆಯನ್ನ ಮತ್ತೆ ಮೊದಲಿನಂತ ಆಗಿಸೋಕೆ, ಅದಕ್ಕೆ ಪುನರ್ಜೀವ ಕೊಡೋಕೆ ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀತಾನೇ ಇವೆ.
ಆ ಭರವಸೆಯ ಕಿರಣದ ಬಗ್ಗೆ ಈಗ ತಿಳಿದುಕೊಳ್ಳೋಣ. 2014ರಲ್ಲಿ ಶುರುವಾದ ನಮಾಮಿ ಗಂಗೆ ಅನ್ನೋ ಯೋಜನೆ ಗಂಗೆಯನ್ನ ಶುದ್ಧೀಕರಿಸೋಕೆ ಮತ್ತು ಸಂರಕ್ಷಿಸೋಕೆ ಹಾಕೊಂಡಿರೋ ಒಂದು ಬೃಹತ್ ಕಾರ್ಯಕ್ರಮ. ಇದರ ಅಡಿಯಲ್ಲಿ ತ್ಯಾಜ್ಯ ನೀರನ್ನ ಸಂಸ್ಕರಿಸೋದು, ನದಿ ತೀರಗಳನ್ನ ಅಭಿವೃದ್ಧಿ ಮಾಡೋದು ಮತ್ತೆ ಅಲ್ಲಿರೋ ಜೀವವೈವಿಧ್ಯವನ್ನ ರಕ್ಷಿಸೋದು, ಹೀಗೆ ಅನೇಕ ಕೆಲಸಗಳನ್ನ ಮಾಡಲಾಗ್ತಿದೆ. ಹಾಗಿದ್ರೆ ಈ ಎಲ್ಲಾ ವಿಷಯಗಳನ್ನ ನೋಡಿದ್ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡ್ಲೇಬೇಕು. ತಾಯಿ ಅಂತ ಪೂಜೆ ಮಾಡೋ ಈ ನದಿಯನ್ನ ರಕ್ಷಿಸೋದು, ಅದರ ಪವಿತ್ರತೆಯನ್ನ ನಮ್ಮ ಮುಂದಿನ ಪೀಳಿಗೆಗೂ ಉಳಿಸ್ಕೊಡೋದು, ಇದರಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಏನೋ? ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ಸಮಯವಿದು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.